ನಿಮ್ಮ ಪ್ರಕಾರ ಈ ಡಯಟ್ ಮತ್ತು ವರ್ಕೌಟ್ ಅನ್ನೋದು ಮನುಷ್ಯನಿಗೆ ಎಷ್ಟು ಮುಖ್ಯ ಮ್ಯಾಮ್? ಒಂದಷ್ಟು ಜನಕ್ಕೆ ಗೊತ್ತಾಗಲಿ ಅನ್ನೋ ಅಂತ ಹೇಳಿ. ಡಯಟು ನನ್ನ ಈ ಥರ ಡಯಟ್ ಮಾಡಬೇಕು ಹಾಗೆಲ್ಲ ನಾನು ಹೇಳಲ್ಲ. ನನಗೆ ಮೇನ್ ಮೋಟಿವೇಶನ್ ರಘು ಅವರು. ಹೀಸ್ ಅ ಕಂಪ್ಲೀಟ್ ಫಿಟ್ನೆಸ್ ಫ್ರೀಕ್, ತುಂಬ ಡಿಸಿಪ್ಲಿನ್ ಜಾಸ್ತಿ ಆ್ಯಂಡ್ ಫುಡ್ ಕಂಟ್ರೋಲ್ ಎಲ್ಲ ವಿಷಯದಲ್ಲೂ ಹೀ ಈಸ್ ವೆರಿ ವೆರಿ ಡಿಸಿಪ್ಲಿನ್. ಸೊ ಅವ್ರು ನಂಗೆ ತುಂಬ ಮೋಟಿವೇಟ್ ಮಾಡಿ ಪುಷ್ ಮಾಡ್ತಾರೆ, ನೋ ಕಮ್ ಆನ್, ಯು ಹ್ಯಾವ್ ಟು ಅಂತ. ಸೊ ಮೊರಲೆಸ್ ಜಿಮ್ಮಿಗೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಆ್ಯಂಡ್ ವಿ ಹ್ಯಾವ್ ದ ಸೇಮ್ ಟ್ರೈನರ್. ಸೊ ಪುನೀತ್ ಅಂತ ನಮ್ಮ ಟ್ರೈನರ್ ಅವರು. ಸೊ ರಘು ಆಲ್ಸೋ ಕೀಪ್ಸ್ ಟ್ರ್ಯಾಕ್. ನಾನು ಜಿಮ್ಮಲ್ಲಿ ಮಾಡ್ತಿದ್ದಾಗ ಎಷ್ಟು ವೆಯ್ಟ್ ಎತ್ತಿದ್ದಾರೆ ಮೇಡಮು, ಇನ್ನೊಂದು 5 kg ಆ್ಯಡ್ ಮಾಡಿ ಅಂದೆಲ್ಲ. ಸೊ ಈಸ್ ಮೈ ಮೇನ್ ಮೋಟಿವೇಶನ್. ಬೇಸಿಕಲಿ ಏನಾಗುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ನಾವು 40s ರೀಚ್ ಆಗ್ತಾ ಇದ್ದಂಗೆ ವಿ ಹ್ಯಾವ್ ಸೋ ಮೆನಿ ಚೇಂಜಸ್ ನಮ್ಮ ಬಾಡಿನಲ್ಲಿ. ಒಂದು ತಾಯಿ ಆದಮೇಲೆ ಆಗೋವಂಥ ಚೇಂಜಸ್ಸು, ಆಮೇಲೆ ನಾವು ಮಿಡ್ 40s ಲೇಟ್ 40s ದ ಚೇಂಜಸ್ ದ್ಯಾಟ್ ಆ ಬಾಡಿ ಗೋ. ಸೊ ಅದಕ್ಕೆ ಪ್ರಿಪೇರ್ ಆಗಬೇಕು ನಾವು. ಸುಮ್ಮನೆ ಹಾಗೆ ಇದ್ದು ಆ ಪ್ರಾಬ್ಲಮ್ಗಳು ಶುರು ಆದಾಗ ನಾವು ಎಚ್ಚರಿಸ್ಕೊಂಡು ಇಲ್ಲ ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂದರೆ ಅದಾಗಲ್ಲ. ಸೊ ಮುಂಚೆಯಿಂದ ಒಂದು ಲೈಫ್ ಸ್ಟೈಲ್ ಆ ಥರ ಇರಬೇಕು. ನಾವು ಮುಂಚೆಯಿಂದನೂ ಯೋಗ, ವಾಕಿಂಗ್, ನಮ್ಮಮ್ಮ ಎಲ್ಲ ಯೋಗ ಮಾಡ್ಕೊಂಡು ನೋಡಿದ್ದೆ ಬೆಳೆದಿದ್ದು ನಾವು. ಸೊ ಆವಾಗೆಲ್ಲ ಅಮ್ಮ ಜಿಮ್ನಾಸ್ಟಿಕ್ಸ್, ಏರೋಬಿಕ್ಸ್ಗೆಲ್ಲ ಹೋಗೋರು ಅವಾಗೆಲ್ಲ. ಸೊ ಅವಾಗ ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ಅವ್ರ ಜೊತೆ ಹೋಗ್ತಾ ಇದ್ದೆ. ಸೊ ಮುಂಚೆಯಿಂದನೂ ದಟ್ ಫಿಟ್ನೆಸ್ ಇದು. ನಮ್ಮ ತಂದೆ ಈ ವಾಸ್ ವೆರಿ ಫಿಸಿಕಲಿ ಆ್ಯಕ್ಟಿವ್. ತುಂಬ ವಾಕ್ಸ್, 5-8 kilometers ಡೈಲಿ ವಾಕ್ ಮಾಡೋರು ಅಪ್ಪ. ಆ ಥರ ಎಲ್ಲ ಎಲ್ಲ ನೋಡಿ ಬೆಳೆದಿದ್ರಿಂದ ಇಟ್ ಜಸ್ಟ್ ಪಾರ್ಟ್ ಆಫ್ ಆರ್ ಲೈಫ್ ಸ್ಟೈಲ್. ರಘು ಅವ್ರ ಬಿಗ್ ಮೋಟಿವೇಶನ್, ಅವ್ರು ಬಿಡಲ್ಲ ನನಗೆ. ಸೊ ಅವರಿಂದನೇ ಕಲ್ತಿರೋದು ನಾನು. ಪ್ರತಿ ವರ್ಷ ಮನುಷ್ಯ ಒಂದು 3% ಮಸಲ್ ಲಾಸ್ ಆಗುತ್ತೆ ಮೈಯಲ್ಲಿ ಅಂತ. ಅದಕ್ಕೆ ನೀವು ನೋಡಿ ವಯಸ್ಸಾಗ್ತಾ ಇದ್ದಂಗೆ ಹಾಗೆ ಅವರು ಕುಗ್ತಾರೆ, ಗೂನ್ ಬೆನ್ನಾಗತ್ತೆ, ಒಂಥರ ಉದ್ದಕ್ಕೆ ಆರಡಿ ಇದ್ದವರು ಹಿಂಗಾಗ್ಬಿಡ್ತಾರೆ, ಆ ಥರ ಎಲ್ಲ. ಸೊ ಅದು ಆಗದೆ ಬಿಕಾಸ್ ಮಸಲ್ಸ್ ನಾವು ಯೂಸ್ ಮಾಡಲ್ಲ, ಮಸಲ್ ಲಾಸ್ ಆಗ್ತಾ ಇರತ್ತೆ ಅಂತ. ಸೊ ನಾವು ವರ್ಕೌಟ್ ಮಾಡಿಕೊಂಡು ಇದು ಮಾಡಿದ್ರೆ ಅಟ್ಲೀಸ್ಟ್ ಬಾಡಿ ಮೇಂಟೈನ್ ಆಗುತ್ತೆ, ಶಕ್ತಿ ಇರುತ್ತೆ, ಆ್ಯಂಡ್ ಮೇನಾಗೆ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ ತಲೆನಲ್ಲಿ, ಬ್ರೈನಲ್ಲಿ. ಸೊ ಇಟ್ಸ್ ಇನ್ ಮೆನಿ ವೇಸ್ ಗುಡ್. ಒಂದೊಂದು ದಿನ ತುಂಬ ಕಷ್ಟ ಆಗುತ್ತೆ, ಮನೇಲಿ ಕೆಲಸ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಹೆಣ್ಮಕ್ಳು ಬರೀ ಮೇಂಟೈನ್ ಮಾಡ್ಕೊಂಡ್ವಿ, ಜಿಮ್ಮಿಗೆ ಹೋದ್ವಿ, ಇದು ಮಾಡಿದ್ವಿ ಅಂತಲ್ಲ ಅಲ್ವಾ. ಬೇರೆ ರೆಸ್ಪಾನ್ಸಿಬಿಲಿಟೀಸು ತುಂಬ ಇರುತ್ತೆ. ಸೊ ಅಡುಗೆ ಮನೆ, ಮಗಳು, ಎವ್ರಿಥಿಂಗ್, ಅಮ್ಮಂದರು ಎಲ್ಲನೂ. ಸೊ ದೆ ಸೋ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಅವರ್ ಹೆಡ್. ಅದ್ರ ಜೊತೆಗೆ ನಮ್ಮ ಬಗ್ಗೆನೂ ಸ್ವಲ್ಪ ಕೇರ್ ತೊಗೋಬೇಕು, ಟೈಮ್ ಮಾಡ್ಕೋಬೇಕು. ಸೊ ಅದು ಮುಖ್ಯ ಅಂತ ನನಗನ್ಸುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.